ಕ್ಷಣದಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆ ಸೇರೋರಿದ್ದಾರೆ. ಲೈವ್ ವಿಜುವಲ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ನಿಂದ ಪೊಲೀಸ್ ಠಾಣೆ 4 ರಿಂದ 5 ಕಿಲೋಮೀಟರ್. ಈಗಾಗಲೇ ನಾಯಂಡಹಳ್ಳಿ ಕ್ರಾಸ್ ಮಾಡಿದ್ದಾರೆ. ಈಗ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಲೈವ್ ವಿಜುವಲ್ಸ್ ಇದು. ಠಾಣೆಗೆ ಎಂಟರ್ ಆಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ಠಾಣೆಗೆ ಎಂಟರ್ ಆಗ್ತಾ ಇರೋ ದೃಶ್ಯ, ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಇರುವ ವಾಹನ ಪೊಲೀಸ್ ಠಾಣೆ ಎಂಟರ್ ಆಗಿದೆ. ದರ್ಶನ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ದರ್ಶನ್ ಅನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವ ಲೈವ್ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಈಗ ವಾಹನ ಬಂದಿದೆ. ವಾಹನ ಈಗ ಪೊಲೀಸ್ ಠಾಣೆ ಎಂಟರ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಠಾಣೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಠಾಣೆ ಒಳಗೆ ದಿನಕರ್ ತೂಗುದೀಪ್, ದರ್ಶನ್ ತಮ್ಮ ದಿನಕರ್ ತೂಗುದೀಪ್ ಒಳಗೆ ಹೋಗಿದ್ದನ್ನ ನೀವು ನೋಡಿದ್ರಿ. ಸಪ್ಲೈ ಮಾಡಿದ್ದೀನಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ನಟ ದರ್ಶನ್ ಪೊಲೀಸ್ ಠಾಣೆಗೆ ದರ್ಶನ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಆಗತ್ತೆ. ಈಗಷ್ಟೇ ಅನ್ನಪೂರ್ಣೇಶ್ವರಿ ಠಾಣೆಗೆ ಎಂಟರ್ ಆಗಿದ್ದನ್ನ ನೀವು ನೋಡಿದ್ರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬಂದಿದ್ದನ್ನ ನೀವು ನೋಡಿದ್ರಿ. ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ದರ್ಶನ್ ಅನ್ನ ಕರ್ಕೊಂಡು ಬಂದ ದೃಶ್ಯ ಇದೇ ವಾಹನದಲ್ಲಿ ದರ್ಶನ್ ಇರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ದರ್ಶನ್ ತಮ್ಮ ದಿನಕರ್ ತೂಗುದೀಪ್ ಈಗಾಗಲೇ ಪೊಲೀಸ್ ಠಾಣೆಗೆ ಬಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.